ರಾಯಲ್ ಸಿನಿಮಾಗೆ ಸಾಥ್ ಕೊಟ್ಟ ದಚ್ಚು. ತಮ್ಮನ ಮೂಲಕ ಮತ್ತೆ ಒಂದಾದ ಸ್ನೇಹ. ದಾಸನ ಬದಲಾವಣೆಗೆ ಕಾರಣ ಇದೇನಾ? ದಚ್ಚು ಹೊಸ ದರ್ಶನ. ಜೈಲಿಂದ ಬಂದ್ಮೇಲೆ ಡೆವಿಲ್ ಫುಲ್ ಚೇಂಜ್. ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ ದಾಸನ ಆ ಫೋಟೋಗಳು. ಒಂದ್ ಕಾಲದಲ್ಲಿ ಜಗಳ ಆಡಿದ್ದ ಸ್ನೇಹಿತರು ಈಗ ಮತ್ತೆ ದೋಸ್ತಿ. ಅಷ್ಟಕ್ಕೂ ದಾಸನ ಬದಲಾವಣೆಗೆ ಕಾರಣ ಯಾರು ಗೊತ್ತಾ? ಅದನ್ನ ಹೇಳ್ತೀವಿ, ಬಟ್ ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾಮೀನು ಪಡೆದು ಹೊರ ಬಂದಿದ್ರು ಸಂಕಷ್ಟ ಕಡಿಮೆ ಆದಂತೆ ಕಾಣ್ತಿಲ್ಲ. ಒಂದ್ ಕಡೆ ಕೋರ್ಟು ಟೆನ್ಷನು, ಇನ್ನೊಂದ್ ಕಡೆ ಖಾಕಿ ತಲೆಬಿಸಿ. ಆದ್ರೆ ದಚ್ಚು ಮಾತ್ರ ಫುಲ್ ಕೂಲ್ ಆಗಿದ್ದು ತಮ್ಮ ಪ್ರೀತಿಯ ಪತ್ನಿ ವಿಜಯಲಕ್ಷ್ಮಿ ಜೊತೆ ಓಡಾಡ್ಕೊಂಡಿದ್ದಾರೆ. ಇದರ ನಡುವೆ ಜೈಲಿನಿಂದ ಹೊರಬಂದ ನಂತರ ಮೊದಲ ಬಾರಿಗೆ ದರ್ಶನ್ ತಮ್ಮ ಫ್ಯಾಮಿಲಿ ಜೊತೆ ಮೂವಿ ನೋಡಿದ್ದಾರೆ. ತಮ್ಮ ದಿನಕರ್ ತೂಗುದೀಪ ನಿರ್ದೇಶನದ ರಾಯಲ್ ಚಿತ್ರಕ್ಕೆ ದರ್ಶನ್ ಸಾಥ್ ಕೊಟ್ಟಿದ್ದು ಕುಟುಂಬ ಸಮೇತ ರಾಯಲ್ ಚಿತ್ರ ನೋಡಿದ್ದಾರೆ ದಾಸ. ಜಯಣ್ಣ ಜೊತೆ ಮತ್ತೆ ದೋಸ್ತಿಯಾದ ದಾಸ. ಜಯಣ್ಣ ನಿರ್ಮಾಣದ ದಿನಕರ್ ನಿರ್ದೇಶನದ ವಿರಾಟ್ ಅಭಿನಯದ ರಾಯಲ್ ಸಿನಿಮಾ ಇದೇ ವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ರಿಲೀಸ್ಗೂ ಮೊದಲೇ ತಮ್ಮ ದಿನಕರ್ ನಿರ್ದೇಶಿಸಿರುವ ಚಿತ್ರ ನೋಡಿದ ದರ್ಶನ್ ಮೂವಿ ಎಂಜಾಯ್ ಮಾಡಿದ್ದಾರೆ. ಸದ್ಯ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಧೂಳೆಬ್ಬಿಸ್ತಿವೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ದಚ್ಚು ತುಂಬಾ ಬದಲಾಗಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ. ಇದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದೇನ್ ಕಾರಣ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಹೇಳ್ತೀವಿ, ಕೇಳಿ. 2008ರಲ್ಲಿ ಜಯಣ್ಣ ದಾಸನ ಮಧ್ಯೆ ನಡೆದಿತ್ತು ಜಗಳ. ದಚ್ಚು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ನೇರವಾದ ಮನುಷ್ಯ. ಪ್ರೀತಿಗೆ ಪ್ರೀತಿ, ದುಶ್ಮನಿಗೆ ದುಶ್ಮನಿ. ಒಂದ್ಸಲ ಒಬ್ಬ ವ್ಯಕ್ತಿ ದೂರ ಇಟ್ರೆ ಮುಗ್ದೇ ಹೋಯ್ತು, ಖೇಲ್ ಖತಮ್ ಅಂತ ಎಲ್ರಿಗೂ ಗೊತ್ತು. ಈ ವಿಚಾರ ಈಗ್ಯಾಕೆ ಅಂದ್ರೆ ಅದಕ್ಕೊಂದು ಕಾರಣವಿದೆ. ದರ್ಶನ್ 2008ರಲ್ಲಿ ಅರ್ಜುನ್ ಸಿನಿಮಾದಲ್ಲಿ ನಟಿಸಿದ್ರು. ಆ ಸಿನಿಮಾದ ನಿರ್ಮಾಪಕರು ಬೇರೆ ಯಾರೂ ಅಲ್ಲ, ರಾಯಲ್ ಸಿನಿಮಾದ ಜಯಣ್ಣ ಹಾಗೂ ಭೋಗೇಂದ್ರ. ಒಟ್ಟಿಗೆ ಇದ್ದ ನಿರ್ಮಾಪಕರು ಕೆಲವು ಕಾರಣದಿಂದ ಜಗಳ ಆಡಿದ್ರು. ಅದು ಇಡೀ ಗಾಂಧಿನಗರಕ್ಕೆ ಗೊತ್ತಿತ್ತು. ಆಮೇಲೆ ಒಂದು ದಿನವೂ ಒಟ್ಟಿಗೆ ಕಾಣಿಸಿಕೊಳ್ಳದ ದರ್ಶನ್ ಮತ್ತು ಜಯಣ್ಣ ಸಹೋದರ ದಿನಕರ್ ಮೂಲಕ ಮತ್ತೆ ಒಂದಾಗಿದ್ದಾರೆ. ಸಿನಿಮಾ ನೋಡೋಕೆ ಬಂದಾಗ ಜಯಣ್ಣರನ್ನ ಮಾತಾಡಿಸಿ ಕೈ ಕುಲುಕಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸದ್ಯ ಈ ವಿಷಯ ಡಿ ಅಡ್ಡಾದಲ್ಲಿ ಹಾಗೂ ಗಾಂಧಿನಗರದಲ್ಲಿ ಸಖತ್ ಹಲ್ಚಲ್ ಎಬ್ಬಿಸಿದೆ. ಇದನ್ನೆಲ್ಲ ನೋಡಿದ್ರೆ ದಾಸ ಮೊದಲಿನ ರೀತಿ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಫುಲ್ ಚೇಂಜ್ ಆಗಿ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ. ಹಲವು ವರ್ಷಗಳ ಬಳಿಕ ತಮ್ಮನ ನಿರ್ದೇಶನದ ಸಿನಿಮಾವನ್ನ ಇಡೀ ತೂಗುದೀಪ ಫ್ಯಾಮಿಲಿ ನೋಡಿ ಖುಷಿ ಪಟ್ಟಿದೆ. ಇದನ್ನ ನೋಡಿದ ಫ್ಯಾನ್ಸ್ ಕೂಡ ದಾಸ ಇಸ್ ಬ್ಯಾಕ್ ಅಂತ ಸಂತೋಷದಲ್ಲಿ ಇದ್ರೆ, ದಾಸ ಜೈಲಿಂದ ಬಂದ್ಮೇಲೆ ಕತೆ ಏನು, ಮತ್ತೆ ಮೊದಲಿನಂತಾಗ್ತಾರಾ ಡಿ ಬಾಸ್, ದರ್ಶನ್ ಬದಲಾಗ್ತಾರಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ತಾಯಿ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರೀತಿಯ ಮಾತುಗಳು ದರ್ಶನ್ರನ್ನ ಬದಲಾವಣೆಯ ಹಾದಿಗೆ ತಂದಿವೆ. ಈ ಮೂಲಕ ದಚ್ಚು 2.0 ರೀಲೋಡ್ ಆಗಿದ್ದು, ದಾಸನ ಮುಂದಿನ ದಿನಗಳ ಬಗ್ಗೆ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.